ಅಪ್ಪ ತೋರೋ ನೀನು ಕಲ್ಯಾಣ ಕರ್ನಾಟಕ ರಾಷ್ಟ್ರ ಪ್ರಜ್ಞೆ ಬಿಟ್ಟ ವೀರ ನಾಯಕರ ಆರ್ಥಿಕತೆ ಇದು ಇಂದು ವಿಶ್ವಗುರು ಮಹಾನ್ ಸಮಾಜ ಸುಧಾರಕರು ಮಹಾಮಾನವತಾವಾದಿ ಅಣ್ಣ ಬಸವಣ್ಣನವರ 893ನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ನಾಡಿನ ಜನತೆಗೆ ಕೋರ್ತಾ ಇವತ್ತು ಅಣ್ಣ ಬಸವಣ್ಣನವರು 12ನೇ ಶತಮಾನದಲ್ಲಿ ವಿದ್ಯೆ ಸಂಸ್ಕಾರ ತಿಳುವಳಿಕೆ ಇರಲಾರದಂತ ಸಂದರ್ಭದಲ್ಲಿ ಅಸ್ಪೃಶ್ಯತೆ ಮೌಢ್ಯ ಉತ್ತಂಗದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಹೊಸ ಕ್ರಾಂತಿಯನ್ನ ಪ್ರಾರಂಭ ಮಾಡೋದ್ರ ಮೂಲಕ ತಮ್ಮನ್ನ ತಾವು ಕೆಳವರ್ಗದವರ ಬದಲಾವಣೆಗೆ ತೊಡಗಿಸಿಕೊಂಡು ಇವ ನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತೇಳಿ ಎಲ್ಲರನ್ನ ಅಪ್ಕೊಂಡು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ನಾಡನ್ನ ಕಟ್ಟಿರ್ತಕ್ಕಂಥದ್ದು ಸ್ವತಃ ರಾಜರಾಗಿರ್ತಕ್ಕಂಥ ಅಣ್ಣ ಬಸವಣ್ಣನವರು ಮಂತ್ರಿಗಳು ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಗಳಾಗಿರ್ತಕ್ಕಂಥ ಅಣ್ಣ ಬಸವಣ್ಣನವರು ಅದನ್ನ ತ್ಯಾಗ ಮಾಡಿ ಸಮಾಜ ಸುಧಾರಣೆಗೆ ತಮ್ಮನ್ನ ತಾವು ತೊಡಗಿಸಿಕೊಂಡು ಈ ಕೆಳವರ್ಗದಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗೋದ್ರ ಮೂಲಕ ಮೊಟ್ಟ ಮೊದಲ ಈ ದೇಶದ ಪಾರ್ಲಿಮೆಂಟ್ ಅನುಭವ ಮಂಟಪವನ್ನ ಸ್ಥಾಪನೆ ಮಾಡಿ ಅಲ್ಲಿ ಒಬ್ಬ ಶೂದ್ರ ಸಿದ್ದರಾಮನನ್ನ ಅದರ ಪೀಠಾಧ್ಯಕ್ಷರನ್ನಾಗಿ ಮಾಡಿ ಶೋಷಿತ ವರ್ಗಗಳಿಗೆ ಅಣ್ಣ ಬಸವಣ್ಣನವರು ಎಷ್ಟು ಗೌರವ ಕೊಡ್ತಿರು ಅಂತಕ್ಕಂಥದನ್ನ ತೋರಿಸ್ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಅಣ್ಣ ಬಸವಣ್ಣನವರು ಏನು ಭಗವಾನ್ ಬುದ್ಧರ ಚಿಂತನೆಗಳಿದ್ದು ಭಗವಾನ್ ಬುದ್ಧರ ತ್ರಿಶರಣ ಮತ್ತು ಪಂಚಶೀಲದ ಸಾರವನ್ನೇ ಹೊಂದಿರತಕ್ಕಂತ ಅಣ್ಣ ಬಸವಣ್ಣನವರ ಕಳಬೇಡ ಕೊಲಬೇಡ ಹುಚಿಯ ನುಡಿಯಲು ಬೇಡ ಇದುರು ಅಳಿಯಲು ಬೇಡ ತನ್ನ ಬಣಿಸಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ್ನ ಹೇಳೋದ್ರ ಮೂಲಕ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದು ಹೋಗ್ತಕ್ಕಂಥದ್ದು ದಯೆಯ ಒಂದು ಪರಿಕಲ್ಪನೆಯನ್ನ ದಯವಿರಬೇಕು ಸಕಲ ಜೀವಕ್ಕೆ ಅಂತಕ್ಕಂಥ ಅವರ ವಚನ ಸಾರವನ್ನ ಈ ಏನು ಪ್ರಾಣಿ ಹಿಂಸೆ ಮತ್ತು ಸುಳ್ಳು ಮೋಸ ದಗ ಇವೆಲ್ಲವನ್ನ ವಿರೋಧಿಸ್ತಕ್ಕಂಥ ಮತ್ತು ದುಶ್ಚಟಗಳಿಗೆ ವಿರೋಧವಾಗಿರ್ತಕ್ಕಂಥ ಚಳವಳಿಯನ್ನ ಕ್ರಾಂತಿಯನ್ನ ಅಣ್ಣ ಬಸವಣ್ಣನವರು ಅವಾಗಿನ ಕಾಲಕ್ಕೆ ಮಾಡೋದ್ರ ಮೂಲಕ ಎಲ್ಲ ಕೆಳವರ್ಗದ ಮಾದರ ಚೆನ್ನಯ್ಯ, ಡೋರ ಕಕ್ಕಯ್ಯ, ಸಮಗಾರ ಹಳ್ಳಯ್ಯ, ಆಧಾರ ಶಿವನ ಹಳೆಯರ ಶಿವನಾಗಮಯ್ಯ, ಅಂಬಿಗರ ಚೌಡಯ್ಯ ಅಂತಕ್ಕಂಥ ಅನೇಕ ಶರಣರನ್ನ ಅವರು ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗೋದ್ರ ಮೂಲಕ ಇಡೀ ಒಂದು ಹೊಸ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಅಣ್ಣ ಬಸವಣ್ಣನವರಿಗೆ ಮತ್ತೊಮ್ಮೆ ಅವರ ಜಯಂತಿಯ ದಿನದಂದು ಅವರು ಈ ದೇಶಕ್ಕೆ ಈ ದೇಶದಲ್ಲಿ ಇರ್ತಕ್ಕಂಥ ಕೆಳವರ್ಗಗಳಿಗೆ ದುಡಿಯುವ ವರ್ಗಗಳಿಗೆ ಶೋಷಿತ ವರ್ಗಗಳಿಗೆ ಮಾಡಿರ್ತಕ್ಕಂಥ ಕ್ರಾಂತಿ ಇದೆಯಲ್ಲ ಅದಕ್ಕೆ ನಾವು ಅವರಿಗೆ ಶತ ಕೋಟಿ ನಮನಗಳನ್ನ ಸಲ್ಲಿಸಬೇಕಾಗ್ತದೆ. ಆ ಕಾರಣಕ್ಕಾಗಿ ಮತ್ತೊಮ್ಮೆ ನಾವು ಅಣ್ಣ ಬಸವಣ್ಣನವರಿಗೆ ನಮನ ಪೂರ್ವಕ ಗೌರವಗಳನ್ನ ಸಲ್ಲಿಸೋದ್ರ ಮೂಲಕ ಅವರಿಗೆ ನಮ್ಮ ಗೌರವಗಳನ್ನ ಸಲ್ಲಿಸ್ತೇವೆ. ವಿಶ್ವಗುರು ಅಣ್ಣ ಬಸವಣ್ಣನವರಿಗೆ, ವಿಶ್ವಗುರು ಅಣ್ಣ ಬಸವಣ್ಣನವರಿಗೆ.